ಇನ್ನು ಎಷ್ಟು ಉಳಿದಿದೆ ದಟ್ ಇಸ್ ಎ ಕ್ವಶನ್ ಟು ಬಿ ಆನ್ಸರ್ಡ್ ಬಿಕಾಸ್ ಸುಮಾರು ಅವ್ರು ಲಾಂಚರ್ಸ್ ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಗಿರೀಶ್ ಸರ್, ಇಸ್ರೇಲ್ ಹತ್ರ ಅಮೆರಿಕನೇ ಉಳಿದಿದೆಯಲ್ಲ ಸರ್. ಇಸ್ರೇಲ್ ಹತ್ರ ಏನು ಉಳಿದಿದೆ ಅಂದ್ರೆ ಅಮೆರಿಕನೇ ಉಳಿದಿದೆಯಲ್ಲ ಅಂತ. ಅಲ್ಲ, ಅಮೆರಿಕ ಹತ್ರನು ನೋಡಿ ಪೇಟ್ರಿಯಾಟ್ ಮಿಸೈಲ್ಸ್ ಅಂತ ಬೇಕು ಇಂಟರ್ಸೆಪ್ಟ್ ಮಾಡಕ್ಕೆ. ಪೇಟ್ರಿಯಾಟ್ಗೆ PAC-3 ಮಿಸೈಲ್ ಅಂತ ಯೂಸ್ ಮಾಡ್ತಾರೆ. PAC-3 ಮಿಸೈಲ್ ಏನಿಲ್ಲ ಅಂದ್ರೂ 40 ರಿಂದ 45 ಕೋಟಿ. ಒಂದು ಮಿಸೈಲ್ ಈಗ ಅರಾಬ್ ಹತ್ರ ನಿಲ್ಸಿರೋದೆಲ್ಲ ಪೇಟ್ರಿಯಾಟ್ ಮಿಸೈಲ್ಸ್. ಆ ಪೇಟ್ರಿಯಾಟ್ ಮಿಸೈಲ್ಸ್ ಲಾಸ್ಟ್ ಇಯರ್ ಅವ್ರು ಪ್ರೊಡ್ಯೂಸ್ ಮಾಡಿರೋದು ಬರೇ 600. ಈಗ ಅವ್ರು ಎಮರ್ಜೆನ್ಸಿಲಿ ಮಿಸೈಲ್ಸ್ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಯುಕ್ರೇನ್ಗೂ ಖಾಲಿ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಮಿಸೈಲ್ಸ್ ಗಳು ಬಹಳ ಕಮ್ಮಿ ಇದೆ. ನಾಟ್ ದಟ್ ದೇ ಹ್ಯಾವ್ ಗಾಟ್ ಆಲ್ ದ ಮಿಸೈಲ್ಸ್. ಅವ್ರು ಯೂಸ್ ಮಾಡ್ತಾ ಇರೋ ಥರ್ಡ್ ಮಿಸೈಲ್ಸ್ ಇರ್ಬೋದು, ಅವ್ರು ಯೂಸ್ ಮಾಡ್ತಾ ಇರೋ ಪೇಟ್ರಿಯಾಟಿಕ್ ಮಿಸೈಲ್ಸ್ ಇರ್ಬೋದು ಈ ಇಂಟರ್ಸೆಪ್ಟ್ ಮಾಡಕ್ಕೆ. ದೀಸ್ ಆರ್ ಆಲ್ ವೆರಿ ಎಕ್ಸ್ಪೆನ್ಸಿವ್ ಮಿಸೈಲ್ಸ್ ಅಂಡ್ ದೇ ಕೆನಾಟ್ ಪ್ರೊಡ್ಯೂಸ್ ವಿತ್ ಇನ್ ಡೇ ನೈಟ್ ಓವರ್ ನೈಟ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರೊಡ್ಯೂಸ್ ಮಾಡಕ್ಕೂ ಆಗಲ್ಲ. ಪ್ಲಸ್ ದಿ ಕಾಸ್ಟ್ ಎಕನಾಮಿ ಎಲ್ಲೋ ಹೊಡಿತಾ ಇದೆ ಎಕನಾಮಿ ಅವರಿಗೆ. ಸೊ ದೀಸ್ ಆರ್ ಆಲ್ ಮೆನಿ ಚಾಲೆಂಜಸ್ ಟು ಬಿ ಥಾಟ್ ಅಬೌಟ್. ಸೊ ಬಟ್ ಇರಾನ್ ಹತ್ರ ಅಂತ ಎಕ್ಸ್ಪೆನ್ಸಿವ್ ಮಿಸೈಲ್ಸ್ ಗಳು ಇಲ್ದೆ ಹೋದ್ರು ನೋಡಿ, ಅವ್ರ ಹತ್ರ 100 ಇದ್ರು ಇವ್ರ ಹತ್ರ 10 ಇದ್ರು ಒಂದೋಗ್ ಬಿದ್ರು ಸಾಕು ಅವ್ರಿಗೆ ಡ್ಯಾಮೇಜ್ ಆಗ್ತದೆ. ಓಕೆ, ದಟ್ ಈಸ್ ಹೌ ದ ವಾರ್ ಇಸ್ ಹ್ಯಾಪ್ನಿಂಗ್ ನೌ. ಅಂದ್ರೆ ಈಕ್ವಲ್ ಟು ಈಕ್ವಲ್, ಇದೊಂಥರ ಅಸಿಮಿಟ್ರಿ ವಾರ್ ಅಂತಾರೆ. ಅಂದ್ರೆ ಅವ್ನ್ ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಮ್ಮಿ ಇದೆ. ಆಫ್ಘಾನಿಸ್ತಾನ್ ಅಲ್ಲಿ ಆಯ್ತು ನೋಡಿ. ಅಂದ್ರೆ 20 ವರ್ಷ ಅವ್ರ ಹತ್ರ ಏನೇ ಇದ್ರು ಆಫ್ಘಾನ್ ನ ಗೆಲ್ಲಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಹಿಂಗೆ ಗೊರಿಲ್ಲಾ ವಾರ್ಫೇರ್ ಮಾಡ್ಕೊಂಡ್ ಬಂದ್ರು. ಮತ್ತೆ ಅವ್ರ ಇರೋ ಟೆರಿಟರಿಗಳು ಅವ್ರಿಗೆ ಬಹಳ ಹೆಲ್ಪ್ ಮಾಡ್ತಿತ್ತು, ಗುಡ್ಡಗಳು ಕಾಡುಗಳು. ಅದೇ ತರ ಇರಾನ್ ಏನ್ ಫ್ಲಾಟ್ ಲ್ಯಾಂಡ್ ಅಲ್ಲ, ಅಲ್ಲೂ ಸಿಕ್ಕಾಪಟ್ಟೆ ಗುಡ್ಡಗಾಡುಗಳು. ಅವ್ರು ಎಲ್ಲೆಲ್ಲಿ ಮಿಸೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ನೀವು ನೋಡಿರ್ಬೋದು. ಯಾವ್ದೋ ಗುಡ್ಡದ ಕೆಳಗೆ ಫ್ಯಾಕ್ಟ್ರಿನೇ ನಡೀತಾ ಇದೆ. ಆತರ ಎಲ್ಲೆಲ್ಲಿ ಏನೇನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಯಾವ್ದು ನ್ಯೂಸ್ ಚಾನೆಲ್ಗಳು ಹೋಗಿಲ್ಲ. ಈಗ ನಿನ್ನೆ ಏನೋ CNN ಏನೋ ಬಿಟ್ಟಿದ್ದಾರೆ ಅಂತ ನನಗೂ ಕೇಳಿ ಬಂತಷ್ಟೇ. ಅದ್ ಬಿಟ್ರೆ ಯು ಡೋಂಟ್ ಹ್ಯಾವ್ ಎನಿ ಮಚ್ ಇನ್ಫಾರ್ಮೇಶನ್ ಆನ್ ಇರಾನ್. ಅಲ್ಲಿ ಏನ್ ನಡೀತಾ ಇದೆ, ಏನ್ ಒಳಗಡೆ ನಡೀತಾ ಇದೆ, ಯಾವ್ದೋ ಇದ್ರಲ್ಲಿ ನೋಡ್ತಾ ಇದೀವಿ, ಅಷ್ಟು ಮಾತ್ರ ಅರ್ಥ ಆಗ್ತಾ ಇದೆ ನಮ್ಗೆ. ಬಟ್ ಈಗ ಇವನ್ ಬಂದ್ಮೇಲೆ ಯಾವ ತರ ಯುದ್ಧ ತಗೊಂಡೋಗ್ತಾರೆ, ಇವ್ರ ಹತ್ರ ಇನ್ನೆಷ್ಟು ಉಳಿದಿದೆ, ಇನ್ನೆಷ್ಟು ಎಕನಾಮಿಕಲಿ ಡ್ಯಾಮೇಜ್ ಮಾಡಬಹುದು, ಅದನ್ನ ನಾವು ಕಾದ್ ನೋಡ್ಬೇಕು. ಫೈನ್. ಕೃಷ್ಣರಾಜ್ ಅವರೇ, ಈಗ ನಾನು ಸ್ಟ್ರೈಟ್ ಅವೇ ಭಾರತದ ಆರ್ಥಿಕ ಪರಿಸ್ಥಿತಿ ಮತ್ತು ಗೋಲ್ಡ್ ಇವೆರಡು ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತ ಇದೆ ನನಗೆ. ಒಂದು, ಈಗ ಇಲ್ಲಿ ಭಾರತದಲ್ಲಿ ಗ್ಯಾಸ್ಗೇನೋ ತೊಂದರೆ ಆಗಿಬಿಡುತ್ತೆ ಅಥವಾ ಪೆಟ್ರೋಲ್ ಡೀಸೆಲ್ಗೇನೋ ತೊಂದರೆ ಆಗಿಬಿಡುತ್ತೆ. ಈಗ 46 ಪೈಸೆ ಮತ್ತು ಡಾಲರ್ ಎದುರುಗಡೆ ಕುಸಿದು ಬಿಟ್ಟಿದೆ ರೂಪಾಯಿ ಬೆಲೆ, 92 ರೂಪಾಯಿ ದಾಟಿಬಿಟ್ಟಿದೆ. ಇವುಗಳ ನಡುವೆ ಈ ತೈಲದ ವಿಚಾರ, ಕಚ್ಚಾ ತೈಲದ ವಿಚಾರ, ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಅಲ್ಲಿ 60 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಡುಗೆ ಏನಿಲ್ಲದ್ದು ಅದು ಮಾಮೂಲು ಜನ ಸಾಮಾನ್ಯರು ಬಳಸುವಂಥ ವಿಚಾರ.